ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾಬೂರ್. ಇವತ್ತಿಗೂ ನಾವು 75 ವರ್ಷ ಸ್ವಾತಂತ್ರ್ಯಗಳ ನಂತರದಲ್ಲಿ ಅಮೃತ ಕಾಲದಲ್ಲಿದ್ದೇವೆ. ಅಮೃತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಮೃತದ ರೀತಿಯಲ್ಲಿ ನಾವು ನೀರು ಸೇವನೆ ಮಾಡ್ತಾ ಇದ್ದೇವೆ. ನಮಗೆ ಜಲ ಕೂಡ ಅಮೃತಕ್ಕೆ ಸಮಾನ. ನಮ್ಮ ಜೀವಜಲ ಶುದ್ಧವಾಗಿ ಸಿಗ್ತಾ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ ಅನ್ನುವ ಉತ್ತರ ಸಿಗುತ್ತೆ. ಶುದ್ಧ ಕುಡಿಯುವ ನೀರಿನ ಘಟಕಗಳು, ಶುದ್ಧ ಕುಡಿಯುವ ನೀರಿಗಾಗಿ ಅನೇಕ ಯೋಜನೆಗಳು, ನೀರಿನ ರೀತಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಆದರೆ ಶುದ್ಧ ಕುಡಿಯುವ ನೀರು ಜನರಿಗೆ ಮರೀಚಿಕೆ ಆಗ್ತಾ ಇದೆ. ಅಂಥದ್ದೇ ಕತೆ ಇದು. ಆದರೆ ಇಲ್ಲಿ ಶುದ್ಧೀಕರಣ ಘಟಕಗಳಿಲ್ಲ, ಯಾವುದೇ ರೀತಿಯ. ನಿಜಕ್ಕೂ ಕೂಡ ಇದೆ. ನೋಡಿದ್ರೆ ಈ ನಗರಕ್ಕೆ ಹೋದರೆ ಕುಡಿಯುವ ನೀರು ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ, ಇಲ್ಲಿ ನೀರು ಕುಡಿಬೇಕಾ ಬೇಡ ಅಂಥೇಳಿ. ಎಸ್, ಹಾಸನ ನಗರಕ್ಕೆ ಶುರುವಾಗಿದೆ ಕುಡಿಯೋ ನೀರಿನ ಕಂಟಕ. ಕುಡಿಯುವ ನೀರು ವಿಷವಾಗ್ತಾ ಇದೆ. ಇಲ್ಲಿ ಹಾಸನ ನಗರದಲ್ಲಿ ಕುಡಿಯುವ ನೀರು ಕೂಡ ವಿಷವಾಗಿ ಮಾರ್ಪಟ್ಟಿದೆ. ಈ ನೀರು ಕುಡಿದ್ರೆ ರೋಗ ರುಜಿನಗಳು ಗ್ಯಾರಂಟಿ. ಹೇಮಾವತಿ ಒಡಲು ಸೇರ್ತಾ ಇದೆ ಶೌಚ ಗುಂಡಿಯ ನೀರು. ಹಾಸನಕ್ಕೆ ಸಪ್ಲೈ ಆಗುವಂತ ಹೇಮಾವತಿ ನೀರಾಗ್ತಾ ಇದೆ ಮಲಿನ. ಕಾಲುವೆಗಳ ಮೂಲಕವೂ ಕೃಷಿ ಭೂಮಿಗೆ ಇದೇ ನೀರು ಹರಿತಾ ಇದೆ. ಹರಿಯೋ ನೀರಿನ ಪಕ್ಕ ನಿಂತರೆ 5 ನಿಮಿಷ ನಿಲ್ಲಕ್ಕಾಗಲ್ಲ ನಿಮಗೆ, ಅಷ್ಟು ಗಬ್ಬು ವಾಸನೆ. ಶಾಸಕರು ಗಮನ ಹರಿಸ್ತಾ ಇಲ್ಲ, ಅಧಿಕಾರಿಗಳು ಕ್ಯಾರೇ ಅಂತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ನೀಡಲು ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಈ ದುರಂತ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ TV5. ಹಾಸನ ನಗರ ಹಳೆ ಮೈಸೂರು ಭಾಗದಲ್ಲಿ ಮಧ್ಯಭಾಗದಲ್ಲಿರುವಂಥ ನಗರ ಅದು ಹಾಸನ ಜಿಲ್ಲೆ ಬಹಳ ದೊಡ್ಡ ಅಭಿವೃದ್ಧಿ ಕಂಡಿದೆ ಅಂತ ಅನೇಕರು ಮಾತನಾಡ್ತಾರೆ. ಹಾಸನ ಅಭಿವೃದ್ಧಿ ಆಗಿದೆ ಅಂದರೆ ಸಮಸ್ಯೆಗಳಿಂದ ಮುಕ್ತವಾಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಹಾಸನ ಈಗಲೂ ಕೂಡ ಸಮಸ್ಯೆಗಳ ಆಗರವಾಗಿದೆ. ಹಾಸನ ಜಿದ್ದಾಜಿದ್ದಿಯ ರಾಜಕೀಯಕ್ಕೆ ಹೆಸರಾಗಿರುವಂಥ ಹಾಸನದಲ್ಲಿ ಅಷ್ಟೇ ದೊಡ್ಡ ಸಮಸ್ಯೆಗಳಿದ್ದಾವೆ. ಕುಡಿಯುವ ನೀರು ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಶೌಚ ಗುಂಡಿಯ ನೀರು ನದಿಗೆ ಸೇರ್ತಾ ಇದೆ. ಅದೇ ನೀರು ನಲ್ಲಿಯ ಮೂಲಕ ನಮ್ಮ ಮನೆಗಳಿಗೆ ಬರ್ತಾ ಇದೆ. ಗೊರೂರು ಹೇಮಾವತಿ ಜಲಾಶಯ ಇರೋದು ಗೊರೂರಿನಲ್ಲಿ. ಗೊರೂರು ಜಲಾಶಯದಿಂದ ಹಾಸನ ನಗರಕ್ಕೆ ಕುಡಿಯೋ ನೀರು ಸರಬರಾಜಾಗತ್ತೆ. ಗೊರೂರು ಜಲಾಶಯದಿಂದ ಬರುವಂಥ ಕುಡಿಯೋ ನೀರು ಶುದ್ಧವಾಗಿದೆಯಾ ಅಂತ ನೋಡಿದ್ರೆ ಈ ಮಲಿನ ಜಲಾಶಯಕ್ಕೆ ಸೇರುವಂಥ ದೃಶ್ಯಾವಳಿಗಳು ನಮಗೆ ಸಿಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿದಂಥ ಈ ನೀರು ಜಲಾಶಯಕ್ಕೆ ಸೇರ್ತಾ ಇದೆ. ಜಲಾಶಯದಿಂದ ನೇರವಾಗಿ ನಮಗೆ ನಲ್ಲಿಯ ಮೂಲಕ ಬರ್ತಾ ಇದೆ. ಶುದ್ಧೀಕರಣದ ಕಥೆ ಏನು? ಜನ ಬೇಸತ್ತು ಹೋಗಿದ್ದಾರೆ. ಒಂದು ಕಡೆ ಜನ ಈ ಕುಡಿಯುವ ನೀರಿನ ವಿಷಯದಲ್ಲಿ ನಾವು ಒಂದು ರೀತಿ ವಿಷಪ್ರಾಶನ ಮಾಡಿದಂಗೆ ಆಗ್ತಾ ಇದೆ ಅಂತ ಹೇಳಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಮಾವತಿ ಜಲಾಶಯದಲ್ಲಿ ಲಕ್ಷಾಂತರ ಜಲಚರಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಮೀನುಗಳಿವೆ. ಲಕ್ಷಾಂತರ ಮೀನುಗಳಿವೆ. ಆ ಮೀನಿನ ಹೊಟ್ಟೆಗೂ ಕೂಡ ಇದೇ ಚರಂಡಿ ನೀರು ಸೇರ್ತಾ ಇದೆ. ನೇರವಾಗಿ ಸೇರ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಈಗ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ KC ವ್ಯಾಲಿನೋ HN ವ್ಯಾಲಿನೋ ಅದರ ಮೂಲಕ ಬೆಂಗಳೂರಿನ ಚರಂಡಿ ನೀರನ್ನು ಶುದ್ಧೀಕರಣ ಮಾಡಿ, ಟ್ರೀಟ್ ಮಾಡಿ, ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ಶುದ್ಧೀಕರಿಸಿ ಅದನ್ನು ಚಿಕ್ಕಬಳ್ಳಾಪುರಕ್ಕೋ ಕೋಲಾರಕ್ಕೋ ಕಳಿಸಲಾಗ್ತಾ ಇದೆ. ಆದರೆ ಆ ನೀರನ್ನು ಕುಡಿಯೋಕ್ಕಲ್ಲ, ಕೃಷಿಗೆ ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹಂಗಲ್ಲ.
ಈ ಕೊಳಚೆ ನೀರು ನೇರವಾಗಿ ಜಲಾಶಯಕ್ಕೆ ಸೇರುತ್ತೆ. ಆ ನಂತರದಲ್ಲಿ ಅದೇ ಕುಡಿಯೋ ನೀರಾಗಿ ನಮಗೆ ಬರುತ್ತೆ. ಶುದ್ಧೀಕರಣ ಕಥೆ ಏನು ಕೇಳಬೇಕಾಗಿದೆ, ಮಾತಾಡಬೇಕಾಗಿದೆ. ಜೊತೆಗೆ ನೋಡಿ, ಹಾಸನ ಜಿಲ್ಲೆಯಿಂದ ದೂರದ ಊರುಗಳಿಗೆ, ಚಿಕ್ಕಬಳ್ಳಾಪುರ, ಕೋಲಾರವರೆಗೆ ಹಾಸನ ಜಿಲ್ಲೆಯಿಂದ ಎತ್ತಿನ ಹೊಳೆಯ ಮೂಲಕ ಕುಡಿಯೋ ನೀರು ಪೂರೈಕೆ ಆಗಬೇಕು ಅಂತ ಹೇಳಿ ಎತ್ತಿನ ಹಳ್ಳ, ಅದು ಎತ್ತಿನ ಹೊಳೆ ಯೋಜನೆಯಾಗಿ ಮಾರ್ಪಟ್ಟಿದೆ. ಎತ್ತಿನ ಹೊಳೆ ಯೋಜನೆ ಅಲ್ಲಿಂದ ಸಕಲೇಶಪುರದಿಂದ ಚಿಕ್ಕಬಳ್ಳಾಪುರ, ಕೋಲಾರವರೆಗೆ ಕನಸು ಕಾಣ್ತಾ ಇದ್ದೇವೆ ನಾವು. ಅಲ್ಲಿನ ನೀರನ್ನು ಪಂಪ್ ಮಾಡಿ ಆ ನೀರನ್ನು ಚಿಕ್ಕಬಳ್ಳಾಪುರವರೆಗೆ ತಲುಪಿಸಬೇಕು ಅಂತ ಹೇಳಿ ಸಾವಿರಾರು ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಹಾಸನ ನಗರದಲ್ಲಿಯೇ ಶುದ್ಧ ಕುಡಿಯುವ ನೀರು ಮರೀಚಿಕೆಯಾಗಿದೆ. ಹಾಸನದ ಜನತೆ ಕುಡಿಯುವಂಥ ನೀರು ವಿಷವಾಗಿದೆ. ನಾನಾ ನೀನಾ ಅನ್ನುವ ಮಟ್ಟಕ್ಕೆ ಪೈಪೋಟಿಯ ರಾಜಕಾರಣ ಹಾಸನದಲ್ಲಿ ಕಳೆದ ಬಾರಿ ನೋಡಿದ್ವಿ ನಾವು. ಹಾಸನ ಕ್ಷೇತ್ರಕ್ಕಾಗಿ ಹಾಲಿ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಪ್ರೀತಮ್ ಗೌಡ ಮಧ್ಯೆ ನಡೆದಿರುವಂಥ ಕದನ ಎಷ್ಟು ರೋಚಕವಾಗಿತ್ತು. ನಾನಾ ನೀನಾ ಕಂಡು ಕೇಳರಿಯದಂತೆ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ಈ ಹಿಂದಿನ ಶಾಸಕ ಪ್ರೀತಮ್ ಗೌಡ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ಅದನ್ನು ಹೇಳಬೇಕಾಗತ್ತೆ, ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ಹಾಸನ ನನ್ನ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ನೋಡಿ, ಎಷ್ಟು ಅಭಿವೃದ್ಧಿಯಾಗಿದೆ ನೋಡಿ ಅಂತ ಕೊಚ್ಚಿಕೊಂಡದ್ದು. ಪ್ರೀತಮ್ ಗೌಡ ಏನು ಮಾಡಿದ್ದಾರ್ರಿ, ನಾನು ಮಾಡ್ತೀನಿ ನೋಡಿ ಅಂತ ಹೇಳಿ ಸ್ವರೂಪ್ ನನ್ನ ಆಯ್ಕೆ ಮಾಡಿದ್ರೆ ಹಾಸನ ನಗರವನ್ನು ಇನ್ನಿಲ್ಲದಂತೆ ಅಭಿವೃದ್ಧಿ ಮಾಡ್ತೀನಿ ಅಂತ ಸ್ವರೂಪ್ ಪ್ರಕಾಶ್ ಏನು ಮಾಡಿದ್ದಾರೆ? ಕಾಣಿಸ್ತಾ ಇಲ್ವಾ ಅದು ಕಣ್ಣಿಗೆ? ಸ್ವರೂಪ್ ಪ್ರಕಾಶ್ಗೂ ಇದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಪ್ರೀತಮ್ ಜೆ ಗೌಡಗೂ ಹಿಂದೆ ಕಾಣಿಸಿಲ್ಲ ಅಂತ ಹೇಳಿದ್ರೆ, ಹಾಸನದ ಜನ ಈ ನೀರನ್ನು ಸೇವಿಸ್ತಾ ರೋಗ ರುಜಿನಗಳಿಂದ ಬಳಲ್ತಾ ಹೀಗೆ ಇರಬೇಕಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿನ ಜನರೊಡನೆ ಮಾತನಾಡಿದ್ದಾರೆ, ನೋಡೋಣ. ಚಳಿಗಾಲ ಮುಗಿಯುತ್ತಿದೆ, ಬೇಸಿಗೆ ಕಾಲ ಆರಂಭವಾಗ್ತಾ ಇದೆ. ಆದರೆ ಹಾಸನ ಜಿಲ್ಲೆಯ ಜನರು, ಅದರಲ್ಲೂ ಹಾಸನ ನಗರದ ಜನರು ಈ ನೀರನ್ನು ಕುಡಿಬೇಕು ಅಂತಂದರೆ ಒಂದು ಬಾರಿ ನೋಡಲೇಬೇಕು. ಇವತ್ತು ನಾವು ಹಾಸನದ ಏನು ಯಗಚಿ ನದಿ ಏನಿದೆ, ಆ ನದಿಯ ತೀರದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಯಾಕಂತಂದರೆ ಹಾಸನದಿಂದ ಬಂದಂತಹ ತ್ಯಾಜ್ಯ ನೀರೇನಿದೆ, ವಿಷಮುಕ್ತ ನೀರು ಅಂತಲೂ ಕೂಡ, ಅಂದರೆ ಸಂಪೂರ್ಣವಾಗಿ ವಿಷಮಯವಾಗಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಹಾಸನ ನಗರದಿಂದ ಬಂದಂತಹ ಏನು ವಿಷಯುಕ್ತ ನೀರೇನಿದೆ, ಆ ವಿಷಯುಕ್ತ ನೀರು ಮೊದಲು ಹಾಲುವಾಗಲು ಕೆರೆಗೆ ಬರುತ್ತೆ. ಹಾಲುವಾಗಲು ಕೆರೆಯಿಂದ ನಂತರ ಇಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ ಏನಿದೆ, ಯಗಚಿ ನದಿಗೆ ಸೇರ್ತಕ್ಕಂಥದ್ದು. ಯಗಚಿ ನದಿಯಿಂದ ನೇರವಾಗಿ ಹೇಮಾವತಿ ನದಿಗೆ ಕೂಡ ಸೇರ್ತಕ್ಕಂಥದ್ದು. ನೀರಿನ ಭಾವನೆ ಸಾಕಷ್ಟು ಇದೆ. ಈಗ ನಮ್ಮ ಜೊತೆಗಿದ್ದಾರೆ ಸರ್. ಈಗ ಎಲ್ಲ ಕಡೆ ಒಂದು 3-4 ಕಡೆ ನೋಡ್ಕೊಂಡು ಬಂದು ಸಾಕಷ್ಟು ವಿಷಮಯವಾಗಿರ್ತಕ್ಕಂಥದ್ದು ನೀರು. ಇದೇ ನೀರನ್ನು ಹಾಸನದ ಜನರು ಕುಡಿತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು? ಎಲ್ಲೆಲ್ಲಿಂದ ಯಾವ್ಯಾವ ರೀತಿ ಹೋಗುತ್ತೆ ನೀರು ಅಂತ? ಇದು ಹಾಸನಿಂದ ಬಂದಿದ್ದ ನೀರು ಹುಣಸಿಕೆರೆ ಬರುತ್ತೆ. ಹುಣಸಿಕೆರೆಯಿಂದ ಮತ್ತೆ ಡೈರೆಕ್ಟಾಗಿ ಮಾಕಿಂಕೆರೆ ಬರುತ್ತೆ. ಮಾಕಿಂಕೆರೆ ಬಂದು ಮತ್ತೆ ಹಾಸನದು ಗಲೀಜು ನೀರು, ಪಿಟ್ಟುಗುಂಡಿ ನೀರೆಲ್ಲ ಅಂತಂದು ಅದೇ ಒಳಗೆ ಬಿಡ್ತಾರೆ, ಅದೇ ಕವಲಿ ಬಿಡ್ತಾ ಇದ್ದಾರೆ. ಕವಲಿ ಬಿಟ್ಟು ನೀರು ನಾವು ಮನೆ ಅಕ್ಕಪಕ್ಕದಲ್ಲಿ ನಾವು ಇರೋಕ್ಕಾಗಲ್ಲ, ಸೊಳ್ಳೆ ಕಾಟ. ಮತ್ತು ಇನ್ನೊಂದು ದನ ಕರುಗಳು ನೀರು ಕುಡಿದ್ರೆ ನಾವು ಪಕ್ಕದ ಮನೆಯೇ ಇರೋಕ್ಕಾಗ್ತಾಯಿಲ್ಲ. ನಾವು ಎಲ್ಲರೂ ಹೋಗ್ಬಿಡೋಣ ಅನ್ನಿಸ್ಬಿಟ್ಟಿದೆ. ಕೃಷಿ ಜಮೀನಿಗೆ ಏನಾದ್ರು ಹೊಡೆದ್ರೆ ಅವೆಲ್ಲ ಬೆಂಕಿ ರೋಗದ ಥರ ಆಗುತ್ತೆ. ಮತ್ತು ಇನ್ನು ಬೆಳೆ ಬರಲ್ಲ. ಅದನ್ನು ಮತ್ತೆ ಅದರಲ್ಲಿ ಬೆಳೆದಿದ್ದನ್ನೇ ಮತ್ತೆ ತರಕಾರಿ ಮಾರ್ಕೆಟಿಗೆ ತಗೊಂಡೋಗ್ತಾರೆ. ಮತ್ತು ಅದರಲ್ಲೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಯ್ತವೆ. ಮತ್ತು ದನ ಕರುಗಳು ಕುಡಿದ್ರೂ ಅವಕ್ಕೆ ರೋಗಗಳು ಬರೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ಬಳಸೋದು ಕಮ್ಮಿ ಆಗಿದೆ. ಈಗ ಯಥೇಚ್ಛವಾಗಿ ಈಗ ಅಧಿಕಾರಿಗಳು ನೋಡಿ, ಸಂಬಂಧಪಟ್ಟ ಇದನ್ನು ನೋಡಿ, ಇದನ್ನು ಯಾವ ಥರ ಶಿಫ್ಟ್ ಮಾಡೋದು ಇಲ್ಲ ಕ್ಲೀನಿಂಗ್ ಮಾಡೋದು ಏನೋ ಒಂದು ಮಾಡಿದರೆ ಒಳ್ಳೆಯದು. ಯಾರೂ ಇದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ದಯಮಾಡಿ ಒಂದು ತಲೆ ಕೆಡಿಸ್ಕೊಳ್ಳಿ ಅಂತ ಮೊನ್ನೆ DC ಅವ್ರಿಗೂ ನಾವು ಒಂದು ಮನವಿಯನ್ನು ಮಾಡ್ತಿದ್ವಿ ಸರ್. ಈಗ ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವ್ರಿಗೆ ಗೊತ್ತಿದೆ ಈ ನೀರು ಯಾವ್ದು ಹರಿಯುತ್ತೆ ಏನು ಎತ್ತ ಅಂತ. ಹಾಗಾಗಿ ನೀವು ಈ ನೀರನ್ನು ಸೇವಿಸೋದಿಲ್ಲ. ಬಟ್ ಆದರೆ ಹಾಸನದ ಜನರು ಈ ನೀರನ್ನು ಕುಡಿತಾ ಇದ್ದಾರೆ. ಡೈರೆಕ್ಟ್ ಹೇಮಾವತಿ ನದಿಗೆ ಹೋಗುತ್ತೆ. ಹೇಮಾವತಿ ನದಿಯಿಂದ ಹಾಸನದ ನಗರಕ್ಕೆ ಮತ್ತೆ ಅಲ್ಲಿಂದ ಶಿಫ್ಟ್ ಆಗುತ್ತೆ. ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ?
ಸರ್ ಈ ಹಿಂದೆ ಈ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಅಂದರೆ ಕಳೆದ 3-4 ತಿಂಗಳು ಹಾಸನದ ತ್ಯಾಜ್ಯ ನೀರು ಇಲ್ಲಿ ಹರಿಯೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿತ್ತು ಸರ್. ದನಕರುಗಳಿಗೂ ಬಳಸೋರು ಮತ್ತು ಕುಟುಂಬ ಸಮೇತ ಇಲ್ಲಿ ಒನ್ ಡೇ ಪಿಕ್ನಿಕ್ಗೋಸ್ಕರ ಎಲ್ಲ ಬರೋರು ಸರ್. ಸೊ ಈ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಈ ನಗರಸಭೆ ಇರ್ಬೋದು. ಸರ್ ಇದು ಮನುಷ್ಯ ಕುಡಿಯೋಕ್ಕೆ ಯೋಗ್ಯ ಅಂತೂ ಆಗಿಲ್ಲ. ನೋಡಿ ಬಣ್ಣ ಬದಲಾಗೋಗಿದೆ ಆಲ್ರೆಡಿ, ನೀರ್ದು ಫುಲ್ ಗ್ರೀನಿಶ್ ಕಲರ್ ಆಗೋಗಿದೆ. ಫುಲ್ ಕೆಮಿಕಲ್ಸು ಮತ್ತು ಏನು ಕೋಳಿ ತ್ಯಾಜ್ಯ, ಮಾಂಸದ ತ್ಯಾಜ್ಯ ಎಲ್ಲ ರಾಜಕಾಲುವೆ ಮುಖಾಂತರ ಡೈರೆಕ್ಟ್ ಒಳಗೆ ಕೆರೆಗೆ ಹರಿಸ್ತಾ ಇದ್ದಾರೆ. ಕೆರೆಯಿಂದ ಡೈರೆಕ್ಟ್ ಈ ಹೊಳೆಗೆ ಆಲ್ವಾಗ್ಲ ಕಟ್ಟೆಗೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸರ್ ಹಾಲ್ವಾಗ್ಲ ಕಟ್ಟೆಯಿಂದ ಮತ್ತೆ ಹೇಮಾವತಿಗೆ ಹೋಗುತ್ತೆ. ಸೊ ಅಲ್ಲಿಂದ ಪುನಃ ಮತ್ತೆ ಏನು ಮಾಡ್ತಾರೆ ಇವರು, ಸಿಟಿ ನಗರ ನಿವಾಸಿಗಳಿಗೆ ಕುಡಿಯ ನೀರಿಗೆ ಇದೇ ನೀರನ್ನ ಬಳಸ್ತಾರೆ ಸರ್. ಯಾವುದೇ ಥರ ಫಿಲ್ಟ್ರ್ ಕೂಡ ಮಾಡ್ತಾ ಇಲ್ಲ. ಇದಕ್ಕೆ ಯಾವುದೇ ಥರ ಮುಂಜಾಗ್ರತಾ ಕ್ರಮನೂ ಕೂಡ ತಗೋತಾ ಇಲ್ಲ. ದಯಮಾಡಿ ಹಾಸನ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರು, ಮತ್ತು ಆರೋಗ್ಯ ಇಲಾಖೆಯವರು ಏನಿದ್ದಾರೆ ಅವರು, ಮತ್ತು ಜಿಲ್ಲಾಡಳಿತ ದಯವಿಟ್ಟು ನಮ್ಮ ಈ ಸ್ಥಳೀಯ ನಿವಾಸಿಗಳ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ ಅಂತ ಸರ್ ನಾವು ಆಶಯದಲ್ಲಿದ್ದೀವಿ. ಸೊ ಮುಂದೆ ಇವರೇನಾದ್ರು ಬಗೆಹರಿಸ್ಕೊಡ್ಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟನ ಮಾಡಬೇಕಾಗತ್ತೆ ಸರ್. ಸುತ್ತ ಹಾಸನ ನಗರದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡಬೇಕಾಗತ್ತೆ. ಏನು ವೇಸ್ಟೇಜ್ ನೀರು, ಗಲೀಜ್ ನೀರು ಅಂತ ಏನು ಹೇಳ್ತಾರೆ, ಎಲ್ಲವೂ ಕೂಡ ಈಗಾಗಲೇ ವಿಷವಾಗಿ ಹರಿತಾ ಇರ್ತಕ್ಕಂಥದ್ದು. ಆ ನೀರನ್ನು ಹಾಸನದ ನಗರದ ಜನರು ಕುಡಿತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 3 ಜಲಾಶಯಗಳಿದ್ದಾವೆ. 3 ಜಲಾಶಯಗಳಿದ್ದರೂ ಕೂಡ ಒಂದು ಯಗಚಿ, ವಾಟೆಹೊಳೆ ಹಾಗೂ ಹೇಮಾವತಿ ಜಲಾಶಯ. ಆದರೆ ಹಾಸನದ ಜನತೆಗೆ ಇಂತಹ ದುಸ್ಥಿತಿ ಬಂದಿದ್ದಾಕೆ? ಮಾತಾಡೋಣ. ಕುಮಾರ್ ಇದ್ದಾರೆ ಸ್ಥಳೀಯರು. ಕುಮಾರ ನಮಸ್ಕಾರ. ನಮಸ್ತೆ ಸರ್. ಗಮನಿಸ್ತಾ ಇದ್ದೀವಿ ಈ ರೀತಿ ನೀವು ಈ ಸಮಸ್ಯೆಯನ್ನ ಇದೇ ಮೊದಲ ಅಥವಾ ಈ ಹಿಂದೆ ಕೂಡ ಇತ್ತೀಚೆಗೆ ಏನಾದ್ರು ಈ ಚರಂಡಿ ನೀರನ್ನು ಸೇರಿಸ್ತಾ ಇದ್ದಾರಾ ಅಥವಾ ವರ್ಷಾನುಗಟ್ಟಲೆ ಇದು ಈ ರೀತಿ ನಡ್ಕೊಂಡು ಬಂದಿದೆಯಾ? ಈ ಸಮಸ್ಯೆ ಆಗಿ ಒಂದು 15-20 ವರ್ಷ ಆಗಿದೆ. ಆದ್ರೂ ಯಾರು ಕ್ಯಾರೆ ಅಂತ ಇಲ್ಲ. ಮೊದಲಿನಿಂದಲೂ ಆಯ್ತಾ ಇದೆ. ಆದ್ರೆ ಈಗ ನೋಡಿ ಯಥೇಚ್ಛವಾಗಿ ಜಾಸ್ತಿ ನೀರು ಬರ್ತಾ ಇರೋದ್ರಿಂದ ಈಗ ನಾವು ಅಕ್ಕಪಕ್ಕ ಮನೇಲಿರೋದ್ರಿಂದ ಅವು ವಾಸನೆ ಇರಕ್ಕಾಗಲ್ಲ. ಮತ್ತೆ ಸೊಳ್ಳೆಗಳು ಜಾಸ್ತಿ, ಡೆಂಗು, ಮಲೇರಿಯಾ, ಕಾಲರಾ ಇಂಥವೆಲ್ಲ ಈಗ ಈ ನೀರು ಕೊಳಚೆ ನೀರು ಸೇರ್ತಾ ಇದೆಯಲ್ಲ, ಸೇರ್ತಾ ಇದೆ. ಈ ಕಾಲುವೆ ನೀರು ಎಲ್ಲಿಗೆ ಹೋಗುತ್ತೆ? ಈ ಕಾಲುವೆ ನೀರು ಈಗ ಹಾಸನಿಂದ ಬಂದಿದ್ದು ಮಾಕಿಂಕಟ್ಟೆ ಅಂತ ಬರುತ್ತೆ. ಮಾಕಿಂಕಟ್ಟೆಯಿಂದ ಯಗಚಿಗೆ ಹೋಗುತ್ತೆ. ಯಗಚಿಯಿಂದ ಹೇಮಾವತಿಗೆ ಜಲಾಶಯಕ್ಕೆ ಹೋಗುತ್ತೆ. ಆ ನೀರು ಮತ್ತೆ ಅಲ್ಲಿಂದ ಹಾಸನಕ್ಕೆ ಮತ್ತೆ ಅದೇ ಫಿಲ್ಟರ್ ಮಾಡಿ ನೀರ್ನ ಸಪ್ಲೈ ಮಾಡ್ತಾರೆ. ಅಲ್ಲಿ ಡ್ಯಾಮಿಗೆ ಹೋಗಿ ಫಿಲ್ಟರ್ ಮಾಡ್ತಾರೆ, ಇಲ್ಲಿ ಫಿಲ್ಟರ್ ಮಾಡಲ್ಲ. ಇಲ್ಲಿ ಪೂರ್ತಿ ಗಲೀಜನ್ನ ಬಿಡ್ತಾರೆ. ಇನ್ನ ಕಕ್ಕಸ್ ನೀರು ಪ್ರತಿ ಒಂದನ್ನು ಬಿಡ್ತಾರೆ ಸರ್. ಮತ್ತೆ ಅಕ್ಕಪಕ್ಕ ಇರೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಬೆಳೆಗೂ ಏನು ಬೆಳೆಯಕ್ ಆಗ್ತಾ ಇಲ್ಲ. ಮತ್ತೆ ಇನ್ನ ದನಕರುಗಳು ಕುಡಿತಾ ಇಲ್ಲ. ಅದ್ರಿಂದ ಸಮಸ್ಯೆ ಇದೆ. ಸಂಬಂಧಪಟ್ಟ ಈಗ ಏನು ಅಧಿಕಾರಿಗಳಿದ್ದಾರೆ ಅವ್ರೇನಾದ್ರು ನೋಡಿ ಒಂದ್ಸತಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡಿಡಿಲಿ ಅಂತ ನಾವು ಒಂದು ಮನವಿಯನ್ನ ಮಾಡಿದ್ದು. ಯಾವ ತಾಲೂಕಲ್ಲಿ ಬರುತ್ತೆ ಇದು ಈ ನದಿ? ಹಾಸನ ಬಿಟ್ಕೋಡ್ನಹಳ್ಳಿ ಮಾರ್ಗ ಮತ್ತೆ ಹುಣಸಿಗೆರೆ ಮಾರ್ಗ 2 ಕಡೆಯಿಂದಲೂ ಬರುತ್ತೆ ಸರ್. ಇದು ಒಂದ್ ಕಡೆಯಿಂದಲ್ಲ. ಹಾಸನ ಎಂಟೈರ್ ಹಾಸನ ಏನಿದೆ, ಹಾಸನದ ನೀರು ಪೂರ್ತಿ ಇದು ಗರೂರ್ ಡ್ಯಾಮ್ ಅನ್ನು ಸೇರುತ್ತೆ. ಹಾಸನ ನಗರದ ಸಂಪೂರ್ಣ ಶೌಚಾಲಯದ ನೀರುಗಳೇನಿದೆ ಅದೆಲ್ಲವೂ ಕೂಡ ಜಲಾಶಯಕ್ಕೆ ಹೋಗುತ್ತೆ. ಹೌದೌದು. ಅದು ಹುಣಸಿಗೆರೆಗೆ ಹೋಗಿ ಹುಣಸಿಗೆರೆಯಿಂದಲೂ ಮತ್ತೆ ಅಲ್ಲೂ ಹೋಗುತ್ತೆ. ಅಲ್ಲಿಂದಲೂ ಮತ್ತೆ ಅದು ತುಂಬಿದ ಮೇಲೆ ಇದು ಈ ಕಡೆಯನ್ನು ಬರುತ್ತೆ. ಮಾಕಿಂಕಟ್ಟೆ ಬರುತ್ತೆ. ಮಾಕಿಂಕಟ್ಟೆಯಿಂದ ಮತ್ತೆ ಗೊರೂರು ಜಲಾಶಯಕ್ಕೆ ಸೇರುತ್ತೆ. ಗೊರೂರು ಜಲಾಶಯಕ್ಕೆ ಸೇರೋ ಮುಂಚೆ ಈ ನೀರನ್ನ ಶುದ್ಧೀಕರಿಸೋದಿಲ್ಲ. ಇಲ್ಲ ಇಲ್ಲಿ ಮಾಡ್ತಾ ಇಲ್ಲ. ಈ ನೀರನ್ನ ಶುದ್ಧೀಕರಿಸ್ತಾ ಇಲ್ಲ. ಹಂಗೆ ಬಿಡ್ತಾ ಇದಾರೆ. ಅದು ಪಕ್ಕದಲ್ಲಿ ಇರೋದಕ್ಕೆ ಆಗೋದಿಲ್ಲ ಸರ್. ಅಷ್ಟೊಂದು ತೊಂದರೆ ಆಗಿದೆ. ಸರಿ. ಇನ್ನು ಅನೇಕ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೈಗಾರಿಕೆಗಳಿದ್ದಾವಲ್ಲ, ಆ ಕೆಮಿಕಲ್ ವಾಟರ್ ಎಲ್ಲ ಎಲ್ಲಿ ಹೋಗುತ್ತೆ? ಅದು ಇದಕ್ಕೆ ಬಿಡ್ತಾರೆ ಸರ್. ಎಂಟೇರ್ ಹೇಳಿದ್ವಲ್ಲ, ಹಾಸನದ ಕೈಗಾರಿಕೆಯಿಂದಲೂ ಬರುತ್ತೆ. ಹಾಸನ ಕೈಗಾರಿಕೆ ನೀರು ಬರುತ್ತೆ. ಮತ್ತೆ ಇಲ್ಲಿ ಏನು ಎಂಟೇರ್ ಹಾಸನ ಹಾಸ್ಪಿಟ್ಲು, ವರ್ಕ್ಶಾಪು, ಎಂಟೇರ್ ಜನಗಳು ಏನು ಬಿಡ್ತಿದ್ದಾರೆ ನೀರು, ನಮ್ಮ ಮನೆಯಿಂದ ಶೌಚಾಲಯದ ನೀರು ಎಲ್ಲ ಪ್ರತಿಯೊಂದು ಎಂಟೇರ್ ಹಾಸನದ ನೀರೇ ಇಲ್ಲಿ ಬರುತ್ತೆ. ನೀವು ಕಂಡಂಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಿಯರ್ ಕಂಪನಿಗಳಿದ್ದಾವೆ, ಗಾರ್ಮೆಂಟ್ಸ್ ಕಂಪನಿಗಳಿದ್ದಾವೆ, ಗ್ರಾನೈಟ್ ಕಂಪನಿಗಳಿದ್ದಾವೆ, ಬೇರೆ ಬೇರೆ ಎಲ್ಲವೂ ಕೂಡ ರಾಸಾಯನಿಕ ಬಳಸುವಂತ ಅನೇಕ ಫ್ಯಾಕ್ಟರಿಗಳಲ್ಲಿದ್ದಾವೆ. ಇದಾವೆ. ಅದರಲ್ಲಿ ಒಂದು ಅರ್ಧ ವಸ್ತು ಈ ಕಡೆ ಬರುತ್ತೆ, ಇನ್ನು ಅರ್ಧ ವಸ್ತು ಆ ಕಡೆ ಹೋಗುತ್ತೆ, ಬೇರೆ ಕಡೆ ಹೋಗುತ್ತೆ. ಬೇರೆ ಕಡೆ ಅಂದ್ರೆ
ಬೇರೆ ಕಡೆ ಅಂದ್ರೆ ಹೊಳೆನರಸೀಪುರ ಕಡೆಗೆ ಆ ಕಡೆ ಡೌನ್ ಇದೆಯಲ್ಲ ಆ ಕಡೆ ಕೋಸ್ಟ್ ಹೋಗುತ್ತೆ. ಇನ್ನ ಇಲ್ಲಿ ಚನ್ನಪಟ್ಟಣ ಏನಿದೆ, ಚನ್ನಪಟ್ಟಣದಿಂದ ಈ ಕಡೆ ಏನು ಕೈಗಾರಿಕಾ ಪ್ರದೇಶ ಇದಾವೆ ಆ ಕಡೆದೆಲ್ಲ ಈ ಕಡೆಗೆ ಬರುತ್ತೆ. ಓಕೆ, ಅಲ್ಲಿಗೆ ನಿಮಗೆ ಕೈಗಾರಿಕೆ ಪ್ರದೇಶದ ಕೆಮಿಕಲ್ ಎಲ್ಲ ಬಂದು ಇಲ್ಲಿ ಸೇರುತ್ತೆ? ಸೇರುತ್ತೆ ಸರ್. ಇಲ್ಲಿ ತುಂಬಾ ಕೈಗಾರಿಕಾ ಪ್ರದೇಶಗಳಿದಾವೆ, ಅದ್ರದ್ದು ನೀರು ತುಂಬಾ ಸೇರುತ್ತೆ ಇಲ್ಲಿ. ಇಡೀ ಹಾಸನದ ಗಲೀಜು ಕೊಳಚೆ ನೀರೆಲ್ಲವೂ ಕೂಡ ಸೇರುತ್ತೆ. ಹೌದು ಎಲ್ಲ ಬರುತ್ತೆ ಸರ್. ಇಲ್ಲಿ ಬಹಳ ತೊಂದರೆ ಆಗಿದೆ ನೋಡಿ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಉಸ್ತುವಾರಿ ಸಚಿವರು ಏನಾದ್ರು ಇದಕ್ಕೆ ಗಮನ ಹರಿಸಿದ್ರೆ ಒಂದು ಒಳ್ಳೇದು, ಒಂದು ಇದ್ ಮಾಡಿದ್ರೆ ಪರವಾಗಿಲ್ಲ, ಫಿಲ್ಟರ್ ಮಾಡಿದ್ರೆ. ಇದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಅಕ್ಕಪಕ್ಕ ಇರಕ್ಕೂ ಆಗೋದಿಲ್ಲ, ಬಹಳ ತೊಂದರೆ ಏನೋ ಆಗಿದೆ ಸರ್ ಈಗ, ಹಂಗಾಗಿದೆ. ಈಗ ಮನುಷ್ಯರ ಕತೆ ಒಂದ್ ರೀತಿ, ಈಗ ಅಲ್ಲಿರುವಂತ ಜಲಚರಗಳ ಕತೆ ಏನು, ಮೀನುಗಳ ಕತೆ ಇಲ್ಲ ಸರ್, ಯಾವ ಮೀನುಗಳು ಇಲ್ಲ. ಈಗ ಮುರುಗೋಡ್ ಅಂತ ಒಂದ್ ಮೀನಿದೆ, ಅದು ಏನಾಗಿದೆ ಅಂದ್ರೆ ಅದಕ್ಕೆ ಸರಿಯಾಗಿದೆ ಇದು. ಯಾಕಂದ್ರೆ ಬರೋ ಕಸದ ನೀರೆಲ್ಲಾನು ತಿನ್ನುತ್ತೆ, ಅದು ಜೀವನ ಮಾಡ್ತಾ ಇದೆ. ಅವೇ ಮೀನ್ ಜಾಸ್ತಿ ಇದಾವೆ. ಬೇರೆ ಮೀನುಗಳು ಅಂತಲೂ ಇಲ್ಲ, ಮತ್ತೆ ಬೇರೆ ಏನು ಯಾರು ಅದನ್ನ ಯೂಸ್ನೇ ಮಾಡಕ್ ಆಯ್ತಾ ಇಲ್ಲ, ಆ ತರ ಆಗಿದೆ. ಮೊದಲು ಮೀನಿರೋವು, ಒಳ್ಳೆ ನೀರು ಬರೋದು, ಅದನ್ನ ಮುಂಚೆ ನಾವು ಕುಡಿಯುವು ಹಿಂದೆ. ಈಗ ನಾವು ಕುಡಿಯಕ್ ಆಗ್ತಿಲ್ಲ ಅದನ್ನ ನೋಡಿದ್ರೆ ನೀವ್ ಏನ್ ನಿಂತಿರೋ, ನೀವು ಅದ್ರ ಬಟ್ಟೆನೆ ನಿಲ್ಲಕ್ಕಾಗಲ್ಲ, ಆ ತರ ಇದೆ ಸರ್. ಓಕೆ, ಅಂದ್ರೆ ಮೀನುಗಳಿಗೂ ಉಳಿಗಾಲ ಇಲ್ಲ, ಜನರಿಗೂ ಉಳಿಗಾಲ ಇಲ್ಲ, ಜನರ ಆರೋಗ್ಯನೂ ಹಾಳಾಗ್ತಾ ಇದೆ. ಹೌದೌದು ಸರ್, ಹೌದೌದು, ನೋಡ್ತಾ ಇದ್ದೀವಿ. ನೊರೆ, ಈ ಕಪ್ಪು ಬಣ್ಣಕ್ಕೆ ತಿರುಗಿರುವಂತ ನೀರು, ಇದನ್ನ ಕುಡಿಯಕ್ಕೆ ಬಳಸಕ್ ಆಗತ್ತೆ ಅಂತ ಹೇಳಿದ್ರೇನೆ ಬಹಳ ಆಶ್ಚರ್ಯ ಆಗತ್ತೆ. ಇಲ್ಲ ಸರ್, ಯಾರು ಬಳಸಕ್ ಆಗಲ್ಲ. ಅದು ಬರೀ ಮುಟ್ಟಿದ್ರೆ ಅದು ಒಂದಿನ ಸ್ಮೆಲ್ ಹೋಗಲ್ಲ. ಅದು ನಮ್ಮ ಮುಂಚೆ ಎಲ್ಲ ನಾವು ಸ್ಟಾರ್ಟಿಂಗ್ ಬರೋಕ್ಕಿಂತ ಮುಂಚೆ ನಾವು ಜಮೀನಿ ಬೆಳೆಸುವ, ಯಾವಾಗ ಅದು ಕಶ್ಮೇಲೆ ನೀರೆಲ್ಲ ಬಂತು, ಅದು ಶೌಚಾಲಯದ್ದು, ಅದನ್ನ ನಾವು ನಿಲ್ಲಿಸ್ಬಿಟ್ಟು, ಯಾಕಂದ್ರೆ ಬೆಳೆಯಕ್ ಆಗೋದಿಲ್ಲ, ಅದ್ರಲ್ಲಿ ಏನು ಬರಲ್ಲ ಅಂತ ಸುಟ್ಟೋಗುತ್ತೆ, ಬೆಂಕಿ ರೋಗ ಟೈಪ್ ಆಗುತ್ತೆ, ಮತ್ತೆ ಬೆಳೆನೂ ಚೆನ್ನಾಗ್ ಬರಲ್ಲ, ಮಾಡಿದ ಖರ್ಚು ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಿಲ್ಲಿಸ್ಬಿಟ್ಟಿದ್ವಿ. ಹಂಗಾಗಿ ಹಾಸನ ಅಂತ ಹೇಳಿದ್ರೆ ಬಹಳ ದೊಡ್ಡ ರಾಜಕೀಯ ಕ್ಷೇತ್ರ. ಹಾಸನ ಅಭಿವೃದ್ಧಿ ಆಗಿದೆ, ಹಾಸನ ಅಭಿವೃದ್ಧಿ ಆಗಿದೆ ಅಂತ ಮಾತಾಡ್ತಾರಲ್ಲ ಜನ. ಸರ್, ಇದು ಹಿಂದೆ ಯಾರು ಸ್ಯಾಂಕ್ಷನ್ ಆಗಿದೆ, ಏನೋ ಮಾಡ್ತೀವಿ ಅಂತ ಅಂದ್ರು, ಮತ್ತೆ ಅದನ್ನ ಹಂಗೆ ಕೈ ಬಿಟ್ರು. ಈಗ ರಾಜಕೀಯದಲ್ಲಿ ಜಿದ್ದಿ ಆಗಿದೆ, ಹಂಗಾಗಿ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ, ಮಾಡೋದಕ್ಕೆ ಒಂದು ಕೊಂಡಿ ಇಡ್ತಾರೆ. ಹಂಗಾಗಿ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿಗೆ ನಮ್ಗೆ ಕೆಲಸ ಆಗ್ಬೇಕು. ಪ್ರೀತಮ್ ಗೌಡ್ರು ಕೆಲವೊಂದ್ಸಲ ಹೇಳ್ಕೊಳ್ತಾ ಇದ್ರು, ನಾನು ಬಹಳ ದೊಡ್ಡ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ. ನಾವು ಅನ್ಕೊಂಡ್ವಿ ಇಡೀ ಹಾಸನ ತಾಲೂಕು, ಹಾಸನ ನಗರ ಬಹಳ ದೊಡ್ಡ ಅಭಿವೃದ್ಧಿ ಆಗಿದೆ, ಜನ ನೆಮ್ಮದಿಯಿಂದ ಬದುಕಿದ್ದಾರೆ ಅಂತ. ಹಿಂದೆ ಪ್ರೀತಮ್ ಗೌಡ್ರು ಹೇಳಿದ್ರು, ಇದನ್ನ ಮಾಡಿಸ್ತೀವಿ, ಕಾಲುವೆ ಎಲ್ಲ ಮಾಡಿಸಿ ಇದ್ ಮಾಡಿ ಅದನ್ನ ಫಿಲ್ಟರ್ ಮಾಡ್ಕೊಡ್ತೀವಿ ಅಂದ್ರು. ಅಷ್ಟೊತ್ತಿಗೆ ಈಗ ಮನವಿ ಮಾಡಿದ್ರು, ಒಂದ್ ಬ್ರಿಡ್ಜ್ನು ಮಾಡಿದ್ರು ನಮ್ಮ ಜಾಗದಲ್ಲಿ. ಆ ಜಾಗದಿಂದ ಮಾಡಿ ಇದನ್ನ ಚರಂಡಿ ಮಾಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಹೊರಗಡೆಗೆ ಅದನ್ನ ಇದ್ ಮಾಡಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೊಳಗೆ ಅವರು ಇದಾದ್ರಲ್ಲ, ಹಂಗಾಗಿ ಅವರು ತಲೆ ಕೆಡ್ಸ್ಕೊಂಡಿಲ್ಲ. ಈಗಿನ ಶಾಸಕರು ಈಗ ತಲೆ ಕೆಡ್ಸ್ಕೋಬೇಕಾಗಿ ಬಂದಿದೆ. ಓಕೆ, ಯಾರ್ಯಾರ ಗಮನಕ್ಕೆ ತಂದಿದ್ದೀರಿ ನೀವು ಇಲ್ಲಿವರೆಗೂ? ಈಗ ಗಮನಕ್ಕೆ ಅಂತ ಅಂದ್ರೆ ನಮ್ಮ ಇವರು ಮುಂಚೆ ಇದ್ರಲ್ಲ, ಅವರಿಗೆ ಗಮನಕ್ಕೆ ತಂದಿತ್ತು. ಈಗ ಅವ್ರಿಲ್ವಲ್ಲ, ಇವರಿಗೆ ಗಮನ ಒಂದ್ಸತಿ ತರ್ಬೇಕಾಗಿದೆ. ಈಗ ಟಿವಿ ಅವರು ನಿಮ್ಮವ್ರು ಬಂದ್ರಲ್ಲ, ಅವಾಗ ಈಗ ಗಮನಕ್ಕೆ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಮಾಡ್ತಾರೋ ಏನೋ ನೋಡ್ಬೇಕಾಗಿದೆ ಕಾದು. ಇಲ್ಲಿಂದ ಸರಿಸುಮಾರು ಎಷ್ಟು ಜನ ಅಂದ್ರೆ ಇಡೀ ಹಾಸನ ಜನತೆಗೆ ನೀರ್ ಹೋಗುತ್ತಲ್ಲ, ಅದು ಫಿಲ್ಟರ್ ಆಗಿ ಹೋಗುತ್ತಾ? ಇಲ್ಲ ಸರ್, ಎಲ್ಲಿ ಫಿಲ್ಟರ್ ಆಗಿ ಹೋಗುತ್ತೆ? ಆ ನೀರ್ ನೋಡಿದ್ರಲ್ಲ ನೀವೆಲ್ಲ, ಕಣ್ಣಿಂದ ನೋಡಿದ್ರೆ, ನಿಮ್ಮ ಇವರು ಟಿವಿ ಅವರ ಬಂದು ಲೈವ್ ಅಲ್ಲಿ ತಗೊಂಡು ನೋಡಿದಾರಲ್ಲ, ನೋಡಿ ಅಲ್ಲಿ ಫಿಲ್ಟರ್ ಎಲ್ಲ ಆಯ್ತಿದೆ. ಅದಲ್ಲ ಕುಮಾರ್ ಅವರ, ನಾನು ಕೇಳ್ತಾ ಇರುವಂತದ್ದು, ಇದು ಜಲಾಶಯಕ್ಕೆ ಸೇರುತ್ತೆ, ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಆಗಿ ಜಲಾಶಯಕ್ಕೆ ಸೇರುತ್ತೆ. ಜಲಾಶಯದಿಂದ ವಾಪಸ್ ಕುಡಿಯೋ ನೀರು ತರ ನಲ್ಲಿ ಬರುವಂತ ನೀರು ಫಿಲ್ಟರ್ ಆಗಿ ಬರುತ್ತಾ? ನಲ್ಲಿ ಅಲ್ಲಿ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಸರ್. ನಾವು ಈ ಕಡೆಗೆ ನಾವು ಯೂಸ್ ಮಾಡತ್ತೆ ಅಲ್ಲ, ಹಂಗಾಗಿ ಅದು ಹಾಸನ ಗೊರೂರ್ ಡ್ಯಾಮ್ಗೆ ಹೋದಾಗ ಗೊರೂರ್ ಕಡೆಯಿಂದ ಏನ್ ಫಿಲ್ಟರ್ ಮಾಡ್ತಿದಾರೋ ಏನೋ ಅದನ್ನು ನಾವು ನೋಡಿಲ್ಲ. ಅದನ್ನ ಇಲ್ಲಿ ಯಗಚಿಲಿ ಮಾಡ್ತಿದ್ರು, ಅದನ್ನ ನಿಲ್ಸಿದ್ದಾರೆ ಈಗ. ಇನ್ನು ಅಲ್ಲಿ ಗೊರೂರ್ ಡ್ಯಾಮ್ ಇಂದ ಏನು ಫಿಲ್ಟರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್. ಇಲ್ಲಿ ಯಗಚಿಲಿ ನಿಲ್ಸಿದ್ದಾರೆ ಈಗ. ಓಕೆ, ಧನ್ಯವಾದಗಳು ಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಹಾಸನ ಜನತೆಯ ಮಾತುಗಳು. ನೇರವಾಗಿ ಯಾವುದೇ ಫಿಲ್ಟರೇಷನ್ ಇಲ್ಲದೆ, ಯಾವುದೇ ಸಂಸ್ಕರಣೆ ಇಲ್ಲದೆ ಜಲಾಶಯಕ್ಕೆ ಈ ಕೊಳಚೆ ನೀರು, ರಾಸಾಯನಿಕ ಮಿಶ್ರಿತವಂಥ ವಿಷಕಾರಿ ನೀರು ಸೇರ್ತಾ ಇದೆ. ಈ ವಿಷಕಾರಿ ನೀರು ನೇರವಾಗಿ ಜಲಾಶಯಕ್ಕೆ ಹೇಗೆ ಸೇರಲಿಕ್ಕೆ ಬಿಡ್ತಾ ಇದ್ದಾರೆ? ಒಂದು ಕನಿಷ್ಠ ಫಿಲ್ಟರ್ ಮಾಡ್ದೇನೆ, ಸಂಸ್ಕರಣೆ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೇನೆ ನೇರವಾಗಿ ಜಲಾಶಯಕ್ಕೆ ಹರಿಬಿಡ್ತಾರೆ ಅಂತ ಹೇಳಿದ್ರೆ, ಹಾಸನ ಜನತೆ ಈ ನೀರನ್ನು ಕುಡಿದು ಬದುಕಕ್ಕಾಗುತ್ತಾ? ಜಲಾಶಯದಲ್ಲಿರುವಂಥ ಜಲಚರಗಳು ಈ ನೀರಿನಿಂದ ಉಳಿತಾವ?
ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಕೈಗಾರಿಕೆಗಳ ತ್ಯಾಜ್ಯವೂ ಕೂಡ ಇದಕ್ಕೆ ಸೇರ್ಪಡೆ ಆಗುತ್ತಂತೆ. ನಿತ್ಯವೂ ಕೂಡ ಜನ ಬಳಸುವಂಥ ಹಾಸನ ನಗರದ ಜನರ ಏನು ಶೌಚಗುಂಡಿಗಳ ನೀರೇನಿದೆ ಅದೆಲ್ಲವೂ ಕೂಡ ಇದೇ ನಾಲೆಯ ಮುಖಾಂತರ ಹೋಗಿ ಜಲಾಶಯಕ್ಕೆ ಸೇರ್ಪಡೆಯಾಗ್ತಾ ಇದೆ. ಕನಿಷ್ಠ ಮಟ್ಟದ ಸಂಸ್ಕರಣೆಯೂ ಕೂಡ ಅಲ್ಲಿ ನಡೀತಾ ಇಲ್ಲ, ಪ್ಯೂರಿಫಿಕೇಶನ್ ನಡೀತಾ ಇಲ್ಲ. ವಾಪಸ್ ಅದು ಕುಡಿಯೋ ನೀರಿನ ರೂಪದಲ್ಲಿ ನಮ್ಮ ನಲ್ಲಿಗಳ ಮೂಲಕ ಮನೆ ಮನೆಗೆ ಬರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಶುದ್ಧಿಯಾಗಿದೆ, ರಾಸಾಯನಿಕ ಮುಕ್ತವಾಗಿದೆ, ಕುಡಿಯಲು ಎಷ್ಟರ ಮಟ್ಟಿಗೆ ಯೋಗ್ಯವಾಗಿದೆ ಗೊತ್ತಿಲ್ಲ. ಜನರಿಗೊಂದು ಅನುಮಾನ ಇದೆ, ಹಾಸನ ನಗರದ ಜನತೆಗೆ ಒಂದು ಅನುಮಾನ ಕಾಡ್ತಾ ಇದೆ. ನಾವು ಕುಡಿಯುವ ನೀರು ಕುಡಿಯಲು ಎಷ್ಟು ಯೋಗ್ಯ, ನಮ್ಮ ಬೆಳೆಗಳಿಗೆ ಹರಿಸುತ್ತಿರುವಂಥ ನೀರು ಬೆಳೆ ಬೆಳೀಲಿಕ್ಕೆ ಆಗುತ್ತಾ, ಈ ವಿಷಕಾರಿ ನೀರನ್ನು ಕುಡಿದು ಯಾವ ರೋಗ ರುಜಿನಗಳು ಬಂದು ನಮ್ಮನ್ನು ಬಾಧಿಸುತ್ತೋ ಗೊತ್ತಿಲ್ಲ. ಇಂಥ ಅನೇಕ ರೀತಿಯ ಸಂಶಯಗಳ ಜೊತೆಗೆ ಈ ನೀರನ್ನು ಕುಡಿಬೇಕಾದಂಥ ಸ್ಥಿತಿ ಇದೆ. ನೋಡ್ತಾ ಇದ್ದೀರಿ, ಕಂದು ಬಣ್ಣಕ್ಕೆ ತಿರುಗಿದಂಥ ನೊರೆಯ ಮಿಶ್ರಿತ ನೀರಿದು. ಯಾರು ಒಬ್ಬ ಸೈಂಟಿಸ್ಟ್ ಬೇಕಾಗಿಲ್ಲ ಇದು ನೀರು ಕಲುಷಿತಗೊಂಡಿದೆ ಅಂತ ಹೇಳಲಿಕ್ಕೆ. ಯಾರೋ ಭಾಳ ದೊಡ್ಡ ಪಂಡಿತ ಬೇಕಾಗಿಲ್ಲ ಇದು ನೀರು ವಿಷವಾಗಿದೆ ಅಂತ ಹೇಳಲಿಕ್ಕೆ. ಈ ಮೋರಿಯ ಮುಂದೆ ನಿಂತುಕೊಂಡ್ರೆ ಸಾಕು, ನಿಮಗೆ ಅರ್ಥ ಆಗುತ್ತೆ ಇದು ಚರಂಡಿ ನೀರು. ಅಷ್ಟೊಂದು ಕಲುಷಿತವಾಗಿರುವಂಥ ಕಾರಣಕ್ಕೆ ಗಬ್ಬು ವಾಸನೆ ಒಂದು ಸಾಕು. ಇದು ಹಾಸನ ಜಿಲ್ಲೆಯ ಜನ, ಹಾಸನ ನಗರದ ಜನ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಆಗಿಲ್ಲ. ಅಲ್ಲಿನ ಶಾಸಕರು, ಸಚಿವರು, ಸಂಸದರು ಇತ್ತ ಗಮನ ಹರಿಸದೆ ಹೋದರೆ ಇನ್ನೆಷ್ಟು ದಿನ ಈ ವಿಷಯುಕ್ತ ನೀರನ್ನು ಸೇವನೆ ಮಾಡಬೇಕು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಹಾಸನ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿರುವಂಥ ಜಿಲ್ಲೆ. ಈ ದೇಶಕ್ಕೆ ಪ್ರಧಾನಿಯನ್ನು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಿರುವಂಥ ಜಿಲ್ಲೆ. ಹಾಸನ ಒಂದು ಮಾದರಿ ಅಂತ ಗುರುತಿಸಲ್ಪಡುತ್ತೆ ಅನೇಕ ವಿಷಯಗಳಲ್ಲಿ. ಅಭಿವೃದ್ಧಿ ಅಂತ ಹೇಳಿದ್ರೆ ಹಾಸನದ ರೀತಿಯಲ್ಲಿ ಇರಬೇಕು ಅಂತ ಅನೇಕರು ಮಾತನಾಡಿಕೊಳ್ಳುವಂಥ ರೀತಿಯಲ್ಲಿದೆ. ಆದರೆ ಈಗ ಮಾತ್ರ ಹಾಗೆ ಉಳಿದುಕೊಂಡಿಲ್ಲ ಅನ್ನೋದಕ್ಕೆ ಈ ಚಿತ್ರಣವೇ ಸಾಕ್ಷಿ. ಕೊಳಚೆ ನೀರು, ಗಲೀಜು ನೀರು, ವಿಷಯುಕ್ತ ನೀರು ಹೇಮೆಯ ಒಡಲು ಸೇರ್ತಾ ಇದೆ. ಇದರಿಂದ ಪ್ರತಿನಿತ್ಯವೂ ಕೂಡ ಮಲಿನ ಆಗ್ತಾ ಇದೆ. ಪ್ರವೀಣ್ ಅಂತ ಹೇಳಿ ಅಲ್ಲಿನ ಸ್ಥಳೀಯರವರು, ಪ್ರತ್ಯಕ್ಷದರ್ಶಿಗಳವರು, ದಿನನಿತ್ಯ ಇದು ನಡೆಯುತ್ತಲ್ಲ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇರುವಂಥವ್ರವರು. ಪ್ರವೀಣ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಈ ವಿಷಯವನ್ನ ನೀವು ದಿನನಿತ್ಯವೂ ಕೂಡ ನೋಡ್ತಾ ಇದ್ದೀರಿ, ವಿಷಯುಕ್ತ ನೀರು ಜಲಾಶಯಕ್ಕೆ ಸೇರೋದನ್ನ. ಹೌದು ಸರ್, ಹೌದು. ಆದರೆ ಅದೇ ನೀರು ನಲ್ಲಿಯ ಮೂಲಕ ನಿಮ್ಮ ಮನೆಗಳಿಗೆ ಬಂದಾಗ ಕುಡಿಬೇಕು ಅದೇ ನೀರನ್ನ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸರ್? ಮೊದ್ಲು ಏನ್ ಮಾಡ್ಬೇಕು ಗೊತ್ತಾ ಸರ್, ಅಧಿಕಾರಿಗಳಿಗೆ ಕುಡಿಸ್ಬಿಟ್ಟು ಆಮೇಲೆ ನಾವು ಕುಡಿಬೇಕು ಸರ್. ಕರೆಕ್ಟ್. ಅಧಿಕಾರಿಗಳು ಕುಡ್ದು ಕುಡಿಯೋಕೆ ಯೋಗ್ಯವಾಗಿದೆ ಅಂತ ಹೇಳಿದ್ರೆ ಆಮೇಲೆ ನಾವು ಕುಡಿತೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದಾರಲ್ಲ ಸರ್, ಈಗ ನಮ್ಮ ನಗರ ನಿವಾಸಿಗಳಿಗೆಲ್ಲ ನೀರನ್ನ ಸಪ್ಲೈ ಮಾಡ್ತಿದಾರಲ್ವಾ, ಅಧಿಕಾರಿಗಳಿಗೂ ಕುಡಿಸ್ಬೇಕು, ಶಾಸಕರಿಗೂ ಕುಡಿಸ್ಬೇಕು. ಖಂಡಿತ ಖಂಡಿತ ಸರ್. ಅವರು ಕುಡ್ದು ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್, ಆಮೇಲೆ ನಾವು ಸ್ಥಳೀಯರೆಲ್ಲ ಕುಡಿತೀವಿ ಸರ್.
ಏನ್ ಸರ್ ಇದು? ಏನ್ ಹಾಸನ ನಗರದ ಬರೋ ತ್ಯಾಜ್ಯದ ನೀರೆಲ್ಲ ಕೂಡ ತಂದು ಅಲ್ಲಿ ಸೇರಿಸ್ತಾ ಇದಾರೆ. ಅದು ಎಷ್ಟು ದೊಡ್ಡ ನಾರ್ತಾ ಇದೆ ಅಂದ್ರೆ ಅಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇರೋ ನಮಗೆ ಮತ್ತೆ ನಾವಲ್ಲಿ ದನಕರುಗಳನ್ನ ಇಟ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಪರಿಸ್ಥಿತಿ ಹೇಳ್ಕೊಡುದು ಆ ತರ ಆಗಿದೆ. ಇದ್ರ ಬಗ್ಗೆ ಯಾಕೆ ಜಿಲ್ಲಾಡಳಿತ ಕ್ರಮ ತಗೊಂಡಿಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಅದೇ ನೋಡಿ ಸರ್, ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಈಗ ತೆರಿಗೆ ವಸೂಲಿ ಮಾಡ್ಬೇಕು ಅಂದ್ರೆ ಬಂದು 10 ಸಲ ಡೋರ್ನ ಬಡಿತಾರೆ. ಬಟ್ ಇಂಥ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡಿ ಇದನ್ನ ಸರಿ ಮಾಡಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಇದಕ್ಕೆಲ್ಲ ಹೊಣೆ ಯಾರು ಸರ್? ಏನ್ ಮಾಡ್ತಾ ಇದೆ ಸರ್ ಜಿಲ್ಲಾಡಳಿತ? ಕಣ್ಣು ಕುಳ್ತಿದೆ ಸರ್. ನಗರಸಭೆ ಆಯುಕ್ತರು ಏನ್ ಮಾಡ್ತಾ ಇದಾರೆ ಸರ್? ಡಿ ಸಿ ಮೇಡಮ್ ಅವ್ರಿಗೂ ಕೂಡ ಇದು ಗಮನಕ್ಕೆ ತಂದಿದ್ವಿ ಆಲ್ರೆಡಿ ನಾವು. ಅವರು ಕೂಡ ಇದ್ರ ಬಗ್ಗೆ ಏನು ಕ್ರಮನ ತಗೊಳ್ತಾ ಇಲ್ಲ. ಆಲ್ರೆಡಿ ನಮ್ಮ ಹಾಸನಲ್ಲಿ ಏನಾಗಿದೆ ಈಗ ಸಂಪರ್ಕದಲ್ಲಿ ಪ್ರವೀಣ್, ಇದೀಗ ಕೀರ್ತಿ ಕುಮಾರ್ ಅಂತ ಹೇಳಿ ಪರಿಸರ ಅಧಿಕಾರಿ ಅವರು, ಎನ್ವಿರಾನ್ಮೆಂಟಲ್ ಆಫೀಸರ್. ನಮಸ್ಕಾರ ಕೀರ್ತಿ ಅವರೇ. ಸರ್ ನಮಸ್ತೆ. ಈಗ ಹಾಸನ ಜನರ ಕುಡಿಯುವ ನೀರಿನ ವಿಚಾರವಾಗಿ ಹಾಸನ ನಗರದ ಎಲ್ಲ ಶೌಚಾಲಯದ ನೀರೆಲ್ಲವೂ ಕೂಡ ಜಲಾಶಯಕ್ಕೆ ಸೇರುತ್ತೆ ಅನ್ನೋ ಮಾಹಿತಿ ಇದೆ. ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಬಂದಿದೆ. ನಾವು ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಲೀಗಲ್ ಸ್ಯಾಂಪಲ್ ಮಾಡಿ ಅವರಿಗೆ ಕಮಿಷನರ್ಗೆ ನೋಟಿಸ್ ಕೊಟ್ಟಿದೀವಿ. ಏನಂದ್ರೆ ಮುಂಚೆ ಆಕ್ಸಿಡೇಷನ್ ಪಾಯಿಂಟ್ಸ್ ಅಂತ ಎರಡಿತ್ತು. ಅಲ್ಲಿ ಏನಾಗಿದೆ, ಮಿಸ್ಡ್ ಲಿಂಕ್ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಲ್ವಾಗ್ಲೂ ಹೇಳಿದ್ರು ಕರೆಕ್ಟ್ ಜಾಯ್ನ್ ಆಗಿದೆ. ಆಮೇಲೆ ನೋಟಿಸ್ ಕೊಟ್ಟಿದ್ವಿ, ಇಮಿಡಿಯೇಟ್ ರೆಡಿ ಮಾಡಿ ಕರೆಕ್ಟ್ ಮಾಡಿ ಅಂತ ಹೇಳಿದೀವಿ, ನೋಟಿಸ್ ಕೊಟ್ಟಿದೀವಿ. ಆಮೇಲೆ ಏನಂದ್ರೆ ಈಗ SBR ಸಿಸ್ಟಮ್ ಒಂದು 20 MLD ಪ್ಲಾಂಟ್ ಬರ್ತಾ ಇದೆ. ಸ್ಟಿಲ್ ಇಟ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್. ಅದು ಇದ್ರದಲ್ಲಿ ಆಗ್ತಾ ಇದೆ, ಬಟ್ ಏನಂದ್ರೆ ಇನ್ನು ಕಂಪ್ಲೀಟ್ ಆಗಿಲ್ಲ. ಆದ್ಮೇಲೆ ತಗೋಬೇಕು. ಅಲ್ಲಿ ಏನ್ ಮಾಡ್ತಿದ್ರೆ ಅಲ್ಲಿ ಏನು UGD ಮಿಸ್ಡ್ ಲಿಂಕ್ ಇದೆಯಲ್ಲ ಹೋಗ್ತಾ ಇದೆ. ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದೀವಿ. ಈಗ ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ಕೊಟ್ಟಿದೀವಿ. ಸೊ ಮತ್ತೆ ಅವ್ರು ತಗೊಂಡಿಲ್ಲ ಅಂದ್ರೆ ನಾವು ಹೆಡ್ ಆಫೀಸಿಗೆ ಬರೋದು ಅವ್ರಿಗೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ಲಿಕ್ಕೆ ಆಕ್ಷನ್ ತಗೊಳ್ತೀವಿ. ಈಗ ನೀವು ಪರಿಸರ ಅಧಿಕಾರಿ ಆಗಿರೋದ್ರಿಂದ ಈ ತರ ಪರಿಸರ ಮಾಲಿನ್ಯ ಆಗುತ್ತೆ ಅಥವಾ ನೀರು ಮಾಲಿನ್ಯ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿನ ಜಲಚರಗಳು ಸಾಯುತ್ತೆ. ಅದು ಜನರ ಆರೋಗ್ಯದ ಮೇಲೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಖಂಡಿತ ನಾವು ಮಾಡ್ತಾ ಇದೀವಿ. ಅಲ್ಲಿ ಎಲ್ಲ ತಗೊಂಡು ಟೆಸ್ಟ್ ಮಾಡಿದೀವಿ. ಆಮೇಲೆ ಎವ್ರಿ ಮಂತ್ ನಾವು ರಿವರ್ ವಾಟರ್ ಸ್ಯಾಂಪಲ್ ಮಾಡ್ತಾ ಇದೀವಿ. ಅಲ್ಲಿ ಮೈಕ್ರೋಬೈಲ್ ಎಲ್ಲ ಇದೆ. ಬಿಕಾಸ್ ಆಫ್ ಅದು ಮೈಕ್ರೋಬೈಲ್ ಇರಬೇಕು ಅಂದ್ರೆ ಓನ್ಲಿ ಫಾರ್ ಸೀವೇಜ್ ಕಂಟಾಮಿನೇಷನ್ಸ್ ಇರ್ತದೆ ಅದು. ಸೊ ಆಲ್ವಾಗ್ಲ ನಾನು ಪರ್ಸನಲ್ ಆಗಿ ಹೋಗಿ ನಮ್ಮ ಆಫೀಸಲ್ಲಿ ಹೋಗಿ ಸ್ಯಾಂಪಲ್ಸ್ ತಗೊಂಡು ಲೀಗಲ್ ಸ್ಯಾಂಪಲ್ ಮಾಡಿ ನೋಟಿಸ್ ಎಲ್ಲ ಕೊಟ್ಟಿದೀವಿ. ಇನ್ನೊಂದ್ಸರಿ ಮಾಡಿ ನೋಟಿಸ್ ಕೊಟ್ಟು ಮತ್ತೆ ಅವ್ರ ಆಕ್ಷನ್ ತಗೊಂಡಿಲ್ಲ. ಕರೆಕ್ಟ್ ಏನ್ ಆಕ್ಷನ್ ತಗೊಳ್ಬೇಕು ಸರ್? ಸೀವೇಜ್ ವಾಟರ್ ಇದೆಯಲ್ಲ ಅದನ್ನ ಪ್ಯೂರಿಫೈ ಮಾಡಕ್ಕಾಗತ್ತಾ? ಅಲ್ಲಿ ಏನಂದ್ರೆ ಮುಂಚೆ ಏನಂದ್ರೆ ಟ್ರೆಡಿಷನಲ್ ಸಿಸ್ಟಮ್ಸ್ ಅಲ್ಲಿ ಆಕ್ಸಿಡೇಷನ್ ಪಾಂಡ್ಸ್ ಅಂತ ಇತ್ತು. ಏನ್ ಮಾಡ್ತಿದ್ರು, ಒಂದು ಸೀರೀಸ್ ಟ್ಯಾಂಕ್ಸ್ ಮಾಡಿ ಆಮೇಲೆ ಫೈನಲ್ ಟ್ರೀಟ್ ಆದ್ಮೇಲೆ ಆಮೇಲೆ ಇರಿಗೇಷನ್ ಬಿಡ್ತಾ ಇದ್ರು. ಇದೆಲ್ಲ ಈಗ SBR ಸಿಸ್ಟಮ್ ಬಂದ್ರೆ ಅದನ್ನು ಟ್ರೀಟ್ ಆಗುತ್ತೆ. ಟ್ರೀಟ್ ಆಗಿ ಬಿಡ್ಬೋದು, ತೊಂದ್ರೆ ಇಲ್ಲ. ನದಿಗೆ ಬಿಡಿ ಅಂತಲ್ಲ, ಬೇರೆ ಯಾವ್ದೋ ಪರ್ಪಸ್ ಯೂಸ್ ಮಾಡ್ಬೋದು. ಅಥವಾ ನಿಮ್ಗೆ ವಾಟರ್ ಬಾಡಿ ಸ್ಟ್ಯಾಂಡರ್ಡ್ಸ್ ಇರ್ತಲ್ಲ, ಅದಕ್ಕೆ ಬೆಳಗ್ಗೆ ಪ್ರಾವಿಷನ್ಸ್ ಇರ್ತದೆ. ಅಂದ್ರೆ ಆ ತರ ಟ್ರೀಟ್ ಮಾಡ್ಬೇಕದು. ಅಥವಾ ಇರಿಗೇಷನ್ ಪರ್ಪಸ್ ಬಿಡಬೇಕು. ಇವ್ರು ಏನ್ ಮಾಡ್ತಾ ಇದ್ರೆ, ಕೆಲವೊಂದು UGD ಲೈನ್ ಆಗಿರೋದು ಮಿಸ್ಡ್ ಲಿಂಕ್, ಆಮೇಲೆ ಎಸ್ಪೆಷಲಿ ಅಲ್ಲೇ ಓಪನ್ ರೈಲ್ ಬರುತ್ತಲ್ಲ, ಅದನ್ನೆಲ್ಲೂ ತಗೊಳ್ತಿಲ್ಲ. ಅದು ಆತರ ಆಗಿದೆ. ಸೊ ವಿಲ್ ಟೇಕ್ ಆಕ್ಷನ್. ಅಲ್ಲ, ಜನ ಕೇಳ್ತಾ ಇದ್ರು ಏನಂತ ಹೇಳಿದ್ರೆ, ಮೊದಲು ಅಧಿಕಾರಿಗಳಿಗೆ ನೀರು ಕುಡಿಸ್ಬಿಡೋಣ ಸರ್, ಆಮೇಲೆ ನಾವು ನೀರು ಕುಡಿಯೋಣ ಅಂತ. ನೀವು ನೀರು ಕುಡಿಯಕ್ಕೆ ರೆಡಿ ಇದ್ದೀರಾ ಇದನ್ನ? ಅಲ್ಲಲ್ಲ, ಆ ರೀತಿ ಅಲ್ಲ ಹೇಳ್ತಾ ಇಲ್ಲ. ಈಗ ಮಾಡ್ತೀವಿ, ಮಾಡ್ತಾ ಇದಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದೀವಿ, ತಗೊಳ್ತೀವಿ, ಆಕ್ಷನ್ ತಗೊಳ್ತೀವಿ. ಖಂಡಿತವಾಗ್ಲೂ ಅದನ್ನ ರೆಡಿ ಮಾಡ್ಲಿಕ್ಕೆ ಹೇಳ್ತೀವಿ. ಇಲ್ಲ, ನನ್ನ ಮಾತುಗಳನ್ನು ಬೇರೆ ಅರ್ಥದಲ್ಲಿ ತೆಗೆದುಕೊಳ್ಳಬೇಡಿ ಸರ್. ಮನುಷ್ಯರು ಕುಡಿಯುವ ರೀತಿ ಯೋಗ್ಯವಾಗಿದೆಯಾ ನೀರು ಅಂತ ಕೇಳಿದ್ದಷ್ಟೇ ನಾನು. ಹೌದೌದು. ಮನುಷ್ಯರು ಕುಡಿಯಲು ನೀರು ಯೋಗ್ಯವಾಗಿದೆಯಾ? ರಾತ್ರಿ ಕುಡಿಲಿಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ಕುಡಿಲಿಕ್ಕೆ ಬರಲ್ಲ ಅದನ್ನ. ಅದು ಯಾವುದೇ ಕಂಟಾಮಿನೇಷನ್ ಮಾಡ್ಬಿಟ್ರು ಅದು ಪೊಲ್ಯೂಟ್ ಆಗೇ ಆಗ್ತದೆ ಅದು. ಸೊ ಅದನ್ನ ತಗೊಳ್ತೀವಿ, ಆಕ್ಷನ್ ತಗೊಳ್ತೀವಿ ಸರ್. ಓಕೆ, ಧನ್ಯವಾದಗಳು ಕೀರ್ತಿ ಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಪರಿಸರ ಅಧಿಕಾರಿ ಹೇಳ್ತಾ ಇರುವಂಥ ಸತ್ಯದ ಮಾತುಗಳು. ಖುದ್ದು ಪರಿಸರ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಎಸ್ ಇದು ಕಂಟಾಮಿನೇಟ್ ಆಗಿದೆ, ಮಲಿನವಾಗಿದೆ, ಕುಡಿಯಲು ಯೋಗ್ಯವಾಗಿಲ್ಲ. ಹಾಸನ ನಗರದ ಜನತೆ ಕೇಳಬೇಕಿದನ್ನ. ನೀವು ಕುಡಿಯುವ ನೀರು ಕುಡಿಯಲು ಯೋಗ್ಯವಲ್ಲ, ಮನುಷ್ಯರು ಕುಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪರಿಸರ ಅಧಿಕಾರಿಯೇ ಹೇಳಿದ್ದಾರೆ. ಪ್ಯೂರಿಫೈ ಆಗ್ತಾ ಇಲ್ಲ. ಸೀವೇಜ್ ವಾಟರನ್ನು ಸಂಸ್ಕರಣೆ ಮಾಡದೆ ನೇರವಾಗಿ ನದಿಗೆ ಹರಿಬಿಡೋದು, ಜಲಾಶಯಕ್ಕೆ ಹರಿಬಿಡೋದು, ಅದೇ ನೀರನ್ನು ನಲ್ಲಿ ಮೂಲಕ ಮತ್ತೆ ಜನರಿಗೆ ಹರಿಸೋದಿದೆಯಲ್ಲ, ಅತ್ಯಂತ ಡೇಂಜರ್ ಇದು. ಯಾವ ವ್ಯಕ್ತಿಯೂ ಕೂಡ, ಯಾವ ಮನುಷ್ಯನೂ ಕೂಡ ಕುಡಿಯಲಿಕ್ಕೆ ಯೋಗ್ಯವಲ್ಲದ ನೀರನ್ನು ಕುಡಿಬೇಕಾಗಿದೆ. ಹಾಸನದ ಜನತೆ ಕ್ರಮ ತೆಗೆದುಕೊಳ್ತಾರಂತೆ, ನೋಟಿಸ್ ಕೊಡ್ತಾರಂತೆ. ಈ ನೋಟಿಸ್ಗಳು, ಕ್ರಮಗಳು ಎಲ್ಲವೂ ಕೂಡ ಮನುಷ್ಯರ ಮೇಲೆ, ಹಾಸನ ನಗರದ ಜನತೆಯ ಮೇಲೆ ಇಲ್ಲಿಯವರೆಗೂ ಕೂಡ ಆಗಿದೆಯಲ್ಲ, ಆ ಆರೋಗ್ಯವನ್ನು ಕಟ್ಟಿಕೊಡೋಕ್ಕಾಗತ್ತಾ? ಹಾಳಾಗಿರುವ ಆರೋಗ್ಯವನ್ನು ಇವರು ಸುಧಾರಿಸೋಕ್ಕಾಗತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ನೋಟಿಸ್ ಕೊಡ್ತಾರಂತೆ,
ಸರಿಪಡಿಸ್ತಾರಂತೆ. ನಾವು ಕೂಡ ಇದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡ್ತೀವಿ. ಹಾಸನದ ಜನತೆಗೆ ಶುದ್ಧ ಕುಡಿಯುವ ನೀರು ಸಿಗುವವರೆಗೂ ಕೂಡ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೂಡ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡ್ತಾರೆ. ಇಂಪ್ಯಾಕ್ಟ್ ಆಗೋವರೆಗೂ, ಇದು ಬದಲಾಗೋವರೆಗೂ ನಾವಂತೂ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ.